ವೆಲ್ಕಮ್ ಬ್ಯಾಕ್ ಕ್ವಾಟ್ಲೆ ಕಿಟ್ಲೆ ವಿತ್ ಶರಣ್. ಈಗ ಸ್ಕೂಲ್ಗೆ ಹೋಗ್ತಾ ಇದ್ರಲ್ಲ ನೀವು, ಏನೇನು ಮಾಡ್ತಿದ್ರಿ ನಿಮ್ಮ ಬಾಲ್ಯಾವ್ಯಸ್ಥೆಯಲ್ಲಿ? ಈಗ ಅಧ್ಯಕ್ಷ ಆಗಿದಾರಲ್ಲ, ಅದ್ರ ಹಿಂದಿನ ತಪ್ಪುಗಳು ಏನೇನಿತ್ತು ಅನ್ನೋದು ಬೇಕು. ಒಂದು ಸ್ಕೂಲಲ್ಲಿ ಓದ್ತಾ ಇದ್ವಿ. ನನಗೆ ಸ್ವಲ್ಪ ಆಟದ್ದು ಇದು ಜಾಸ್ತಿ. ಸೊ ನನಗೆ ಬ್ಯಾಗು ಒತ್ಕೋಬಾರ್ದು ಅಂತ ಅನ್ನೋಂಥದ್ದು ಏನಿಲ್ಲ, ಅಷ್ಟು ಆಟ. ಹೆಂಗೆ ಹೋಗ್ತಾ ಇದ್ರಿ ಆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಾದ್ರೆ? ಅದೇನು ಗೊತ್ತಾ, ಅದು ಹೇಳ್ತೀನಿ ಕೇಳಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲ ಅದು. ಗೊತ್ತಾಯ್ತು, ನಮ್ಮ ಪ್ರಕಾರ ಸ್ವಿಮ್ಮಿಂಗ್ ಪೂಲ್. ಅಯ್ಯೋ ಅವೆಲ್ಲ ಕೇಳಂಗಿಲ್ಲ, ಕೇಳಲೇಬೇಕು, ಅಷ್ಟು ಚೆನ್ನಾಗಿದೆ. ಮೀನುಗಳು ಸಿಗೋಲ್ಲಿ. ಆಮೇಲೆ ಗೊತ್ತಾ, ಅಲ್ಲಿ ಎಗರಬೇಕು ಚೆನ್ನಾಗಿ. ಅದು ಮನೇಲಿ ಗೊತ್ತಾಗ್ಬಿಡುತ್ತಲ್ಲ, ಮನೆಗೆ ಹೋದಕ್ಕೂ ದೂರ ಇದ್ರೂ ಕೂಡ ಎಲ್ಲ ಒದ್ದೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಷ್ಟು ಪೂರ್ತಿ ಏನೂ ಇಲ್ಲ, ಹಂಗೆ ಬಿಸಾಕಿ ನುಗ್ತಾ ಇರೋದು ಒಳಗಡೆ. ಸೊ ಈ ಬಟ್ಟೆನ, ಸೊ ಈ ಬ್ಯಾಗ್ನ, ಸೊ ಎಲ್ಲ ಕಾವಲು ಕಾಯೋದು ಅವಳು ಶ್ರುತಿ ಅವರು. ಸೊ ಒಂದಿಷ್ಟು ಪ್ಲಾಸ್ಟಿಕ್ ಕವರ್ ಬೇರೆ ತೊಗೊಂಡು ಹೋಗ್ತಿದ್ವಿ. ಒಂದಿಷ್ಟು ಮೀನುಗಳು ಸಿಕ್ಕವಲ್ಲಿ. ಒಂದು ಆ ಮೀನುಗಳು ಇಟ್ಕೊಂಬಂದು, ಸೊ ಅದೆಲ್ಲ ಚೆನ್ನಾಗಿರೋಳು. ಸರಿ, ಇದೆಲ್ಲ ಹ್ಯಾಪಿಯಾಗಿ ಖುಷಿಯಾಗಿ ನಮ್ಮ ಜೊತೆಲೇನೆ ಎಲ್ಲ ಇರೋದು. ಮನೆ ಹತ್ರ ಬರ್ತಿದ್ದಂಗೆ ಲೈಟಾಗಿ ಸ್ಟಾರ್ಟ್ ಆಗೋದು ಅವಳಿಗೆ. ಲೈಟಾಗಿ ಅಳಕ್ಕೆ ಶುರು ಮಾಡೋಳು. ಅಲ್ಲೆಲ್ಲ ಸ್ಕೂಲ್ ಹತ್ರ ಏನೋ ಬ್ಯಾಗ್ ಎತ್ಕೊಳ್ಳೋಕೆ ವಿಚಾರದಲ್ಲಿ ಒಂದೆರಡು ಏಟ್ ಹೊಡೆದ್ಬಿಟ್ಟಿರ್ತಿದೆ. ಅಲ್ಲಿ ಮಾತ್ರ ಏನು ಮಾತಾಡೋಂಗಿಲ್ಲ, ಯಾಕಂದ್ರೆ ತುಂಬ ದೂರ ಇದೆ ಮನೆ. ಅಲ್ಲಿ ತನಕ ಅಳ್ತಾ ಇದ್ರೆ ಮತ್ತೊಂದೆರಡು ಬೀಳ್ತೇವೆ ಅಂತ ಅಂದ್ಬಿಟ್ಟು ಅಳ್ತಿರ್ಲಿಲ್ಲ ಅವಳು. ಅದು ಹೆಂಗೋ ಗೊತ್ತಿಲ್ಲ ಬಾಸ್, ಎಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಂಡು ಮನೆ ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಅಂದರೆ ಅಂತ ಸ್ಟಾರ್ಟ್ ಆಗೋದು. ಏನಾಯ್ತು ನಿನಗೆ ಅಂತ ಅಲ್ಲಿಂದ ನಗ್ತಾ ಬಂದ್ಬಿಟ್ಟು ಡ್ರಾಮಾ ತಾನೆ. ನನಗೆ ಹೆಂಗೆ ಸಿಟ್ಟು ಬರೋದು ಅಂದರೆ ಮನೇಲಿ ಸೀನ್ ಮಾಡೋಕ್ಕಿದ್ದು. ಆಮೇಲೆ ನಮ್ಮ ತಂದೆಗೆ ಸಖತ್ತು ಫೇವ್ರೇಟ್. ಅಂದರೆ ಶ್ರುತಿ ಅವ್ರಿಗೆ ಈ ಅಳೋ ಪಿಕ್ಚರ್ಗಳೇ ಒಂದು ಸಾಲಾಗಿತ್ತಲ್ಲ, ಅದ್ರ ಪ್ರಾಕ್ಟೀಸು ಇರ್ಬೋದೇನೋ. ಆಮೇಲೆ ಅದು ಹಿಂಗೆ ಸ್ಟಾರ್ಟ್ ಆಗ್ಬಿಟ್ಟು ಬರ್ತಾ ಮನೆ ಹತ್ರ ಇನ್ನೂ ಬರ್ತಿದ್ದಂಗೆ ಒಂದು ದೊಡ್ಡದಾಗಿ ಬಾಯಿ ಓಪನ್ ಮಾಡಿಬಿಟ್ಟು ದೊಡ್ಡ ಅಳುವುದು ಅನ್ನೋ ಥರ ಅದಲ್ಲಿ. ನಾನು ಒಂದು ಸೀನ್ ನೆನಪಿದೆ ನನಗೆ, ಅದು ಅವಳು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ನನಗೆ. ಅಳು ನಿಲ್ಲಿಸು ಅಂತ ಹೇಳ್ತಾ ಇದ್ದೀನಿ. ಏನು ಅಳೋದು ಅಂದರೆ ಯಾವ ಥರ ಅದು ಜೋರ, ಅದು ಹೆಂಗೆ ಅಳು ಬರ್ತಿತ್ತು ಅನ್ನೋ ಗೊತ್ತಿಲ್ಲ, ಜೋರಾಗಿ ಹೇಳ್ತಿದ್ದ. ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಬೀಳ್ತವ ನನಗೆ ಗೊತ್ತಲ್ಲ. ಮನೆ ಹತ್ರ ಬರ್ತಿದ್ದಂಗೆ ಯಾವ ತಲಾಗೊಬ್ಬರು ಬೀಳ್ತಾರೆ ನಮಗೆ. ನೋಡಿದೆ, ನಮ್ಗೆ ಸಿಟ್ಟು ಬರೇ ಬರ್ತಾಯಿದೆ ಸಿಕ್ಕಾಬಿಟ್ಟೆ. ಆ ಕಡೆ ನೋಡಿದೆ, ಕೆಳಗಡೆ ನೋಡಿದ್ರೆ ಹಳೆ ಸಗಣಿ ಬಿದ್ದೋಗಿದೆ, ಅದು ಒಣಗೋಗ್ಬಿಟ್ಟಿದೆ, ಅದು ರೊಟ್ಟಿ ಥರ ಆಗ್ಬಿಟ್ಟಿದೆ. ಗಿರಿ ಅಂತ ಕರೆಯೋದು ನಾನು ಮನೇಲಿ, ಆಲ್ಮೋಸ್ಟ್ ಬೆರಣಿ ಗಿರಿ ಅಂತ ಕರೆಯೋದು ಮನೇಲಿ ಯೂಶಲಿ. ನಿಲ್ಸುಗಿರಿ, ಬೇಡ, ಬಾಯಿ ಮುಚ್ಚು ಹೇಳ್ತೀನಿ, ಬಾಯಿ ಮುಚ್ಚು. ಅವ್ನು ನಾನು ಹೇಳ್ದಂಗೆಲ್ಲ ಜಾಸ್ತಿ ಆಗ್ತಾ ಇದೆ, ಅದು ಸೌಂಡ್ ಜಾಸ್ತಿನೇ ಆಗ್ತಾ ಇದೆ. ಬೇಡ ಅಂತ ನೋಡಿದೆ, ಇಲ್ಲಿ ಅದು ರೊಟ್ಟಿ ಥರ ಇತ್ತಲ್ಲ, ತೆಗೆದು ಬಾಯಿ ಇಟ್ಬಿಟ್ಟೆ. ಆಯ್ತಾ, ಸಿಟ್ಟು, ನೀನು ಜಾಸ್ತಿ ಮಾಡ್ತಾಳಲ್ಲ, ನಿಲ್ಲಿಸ್ಲಿ ಹೆಂಗಾರು ಅಂತ ಅಂದ್ಬಿಟ್ಟು. ಸಾರ್ ಅದನ್ನು ಇಟ್ಕೊಂಡೇ ಬಂದಿದ್ದೆ, ಬಾಯಲ್ಲಿ ಇಟ್ಕೊಂಡೆ ಮನೆಗೆ ತನಕ ಬಂದಿದ್ದಾಳೆ, ಹಿಂಗೆ ಮಾಡ್ದ ಇವನು ಅಂತ ಅಂದ್ಬಿಟ್ಟು. ಒಂದು ಬಿತ್ತು ಗುರುವೆ ನನಗೆ ಹಾಕ್ಬಿಟ್ಟಿದ್ದು. ಅಯ್ಯೋ ಕತೆ ಬೇಡ. ಆ ಸಗಣಿ ನಾನು ಯಾವಾಗಲೂ ಕೂಡ ಒಣಗಿರೋ ಸಗಣಿ ನೋಡಿದ್ರೆ ನನಗೆ ಅದೇ ನೆನಪು ಬರೋದು ನನಗೆ. ಯಾವುದು ಅದಲ್ಲ, ಒದೇದು. ಈಗ ಗಣೇಶ ಹಬ್ಬ ಮುಗೀತು, ಇನ್ನೇನು ದೀಪಾವಳಿ ಹತ್ರ ಬಂದ್ಬಿಡ್ತು, ದಸರಾ. ದೀಪಾವಳಿ ಬರ್ತೀನಿ, ದಸರಾ ಬಿಡಿ ಆಮೇಲೆ ಬರ್ತೀನಿ. ಅಲ್ಲ, ಫಸ್ಟ್ ಬರ್ತಾ ಇರೋದು ದಸರಾ. ಈಗ ಆಯಿತು, ನೆಕ್ಸ್ಟ್ ಜಂಪ್ ಆಗ್ಬಿಡೋಣ. ಆಯಿತಾ, ದೀಪಾವಳಿ. ಈ ದೀಪಾವಳಿನಲ್ಲಿ ಪಟಾಕಿಗೆ ಏನು ಮಾಡ್ತಾಯಿದ್ರಿ ನೀವು? ಎಲ್ಲಿ ತರ್ತಾ ಇದ್ರಿ ಪಟಾಕಿ ಅಂಗಡಿಲಿ ಬಿಟ್ಟು? ಸೊ ಏನು ಗೊತ್ತಾ, ನಾವು ಯೂಶಲಿ ನನಗೆ ಪಟಾಕಿ ಅಂತಂದ್ರೆ ಸಿಕ್ಕಾಪಟ್ಟೆ ಆಸೆ. ನಾವು ಓದಿದ್ದೆಲ್ಲ ಹುಬ್ಳಿಯಲ್ಲಿ. ಆ್ಯಕ್ಚುಲಿ ಈ ಹುಬ್ಳಿಲಿ ಏನು ಅಂತಂದರೆ, ನಮ್ಮ ಈ ನಾರ್ತ್ ಕರ್ನಾಟಕದಲ್ಲಿ ಏನು ಅಂತಂದರೆ, ಗಣಪತಿ ಹಬ್ಬಕ್ಕೂ ನಾವು ಪಟಾಕಿ ಹೊಡಿತೀವಲ್ಲಿ. ಸೊ ಪಟಾಕಿ ಹೊಡೆಯುವಂಥದ್ದು ಒಂದು ತುಂಬ ದೊಡ್ಡ ಆಚರಣೆಯಲ್ಲಿ ಇರೋವಂಥ ಒಂದು ತುಂಬ ದೊಡ್ಡ ಇದದು. ಸೊ ಮಕ್ಕಳಿಗೆ ಯೂಶಲಿ ಪಟಾಕಿ ಅಂದರೆ, ನಾನು ಪಟಾಕಿ ಅಂದರೆ ಹಬ್ಬ ಇನ್ನೊಂದು 15 ದಿವಸ ಇದೇನೋ ನಿದ್ದೆ ಬರೋಲ್ಲ ರೀ ನೆನೆಸ್ಕೊಳ್ಳೋದನ್ನ. ಸೊ ಅಷ್ಟರ ಮಟ್ಟಕ್ಕೆ ಆಸೆ. ನಮ್ಮ ತಂದೆಯವರು ಕಂಪ್ನಿಯಲ್ಲಿ ಇರ್ತಿದ್ರಲ್ಲ, ಸೊ ಒಂದೊಂದು ಸಲ ಬರೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ, ಯಾಕಂದರೆ 3 ತಿಂಗಳು ಒಂದೊಂದು ಊರಲ್ಲಿ ಕ್ಯಾಂಪ್ ಹಾಕೊಂಡು. ನಮ್ಮ ತಂದೆಯವ್ರದೇ ಒಂದು ಕಂಪ್ನಿ, ಜಿ ವಿ ಕೃಷ್ಣ ಡ್ರಾಮಾ ಕಂಪ್ನಿ. ಅದನ್ನು ಹೇಳಿ, ಕಂಪ್ನಿ ಇರ್ತಿದ್ರು ಅದನ್ನು ಗೊತ್ತಾಗ. ನಾಟಕದ ಕಂಪ್ನಿ, ಜಿ ವಿ ಕೃಷ್ಣ ಡ್ರಾಮಾ ಕಂಪ್ನಿ ಅಂತ ಒಂದು ನಾಟಕ ಕಂಪ್ನಿ. ಸೊ ಅವರು 3 ತಿಂಗಳು ಒಂದೊಂದು ಕ್ಯಾಂಪಲ್ಲಿ ಇರ್ತಿದ್ರು. ಸೊ ನಾವು ಓದೋದಕ್ಕೆ ಮಾತ್ರ ನನ್ನನ್ನು ಹುಬ್ಳಿಯಲ್ಲಿ ಇರ್ತಿದ್ರು. ಅವ್ರು ಇಲ್ಲದೆ ಇದ್ದಿದ್ದ ಸಮಯದಲ್ಲಿ ದುಡ್ಡಿಗೆ ಪಟಾಕಿಗೆ ಒಂದು ಸ್ವಲ್ಪ ಅಭಾವ. ಸೊ ಆವಾಗ ನಿಮ್ಮ ಪ್ರಭಾವ ತೋರಿಸ್ತಾ ಇದ್ದೆ. ಸೊ ಆವಾಗ ಲೈಟಾಗಿ ಶರಣನ ಒಂದು ಇನ್ಸ್ಟಿಂಕ್ಟ್ ಕೆಲಸ ಮಾಡೋಕ್ಕೆ ಅಷ್ಟೇ ಸರ್, ಇನ್ನೇನಲ್ಲ. ಅಷ್ಟೇ ಏನು ಪಾಯಿಂಟ್ ಇರೋದೇ ಅಲ್ಲಿ ಬಿಟ್ಬಿಡ್ತಾರೆ ನೀವು. ಬಾಯಿಲ್ವ ನಿಮಗೆ? ಶರಣ್ ನೋಡ್ತಾ ಹಿಂಗೆ ಆಗ್ಬಿಟ್ಟಿದ್ದೀರಲ್ಲ. ಕೇಳಿ ಏನಿಲ್ಲ, ನಾನು
ನಾನು ನಮ್ಮ ಶ್ರುತಿಯವರು ನೀವೇ? ನಾನು ನಮ್ಮ ಶ್ರುತಿಯವರು ಇದಕ್ಕೆ ಹೋಗ್ತಿದ್ವಿ ಪಟಾಕಿ ತರೋದಕ್ಕೆ ಅಂತ. ನಾನು ಅವಳು ಮಾತಾಡ್ಕೊಂಬಿಡೋದು. ಅವಳು ಒಂದಿಷ್ಟು ಲಂಗದ್ದು ಇದನ್ನ ಹಾಕೊಂಡ್ಬಂದಿರೋಳು. ದೊಡ್ಡ ಅಂಗಡಿ ಇರೋದಲ್ಲ, ನಾನು ಇದೆಷ್ಟು ಅದೆಷ್ಟು ಅಂತ ಅಲ್ಲಿ ಕೇಳ್ತಾ ಇರ್ತೀನಿ, ನೀನು ದೇಬ್ಕೊಂಬಿಡು ಅಂತ. ದೇಬ್ಕೊಂಬಿಡು. ಅವಳು ಎಂಥ ಅಂದರೆ ಸರಿ ಇದಂಗಿದೆ ಇದೆಷ್ಟು ರೀ ಅದೆಷ್ಟು ರೀ ಅಂತ ಅಲ್ಲಿ ಕೇಳ್ತಾ ಇದ್ರೆ ಅವಳು ಲಂಗ ಇರುತ್ತಲ್ಲ, ಸೊ ತಪಕ್ಕೋ ಅಂತ ಸರಿ ಎಲ್ಲ ಮುಗಿಸ್ಕೊಂಡ್ಬಂದಂಗೆ ಸರಿ ಅಲ್ಲ ನನಗೊಂದು ಸಿಗ್ನಲ್ ಕೊಡೋರು, ನಾನು ನೋಡಿದ್ರೆ ಸಿಗ್ನಲ್ ಕೊಡೋರು ಸಾಕಾಯ್ತಲ್ಲ ಹೇಳಿ ಓಡು ಅಂತ ಅಲ್ಲಿಂದ ಓಡಿ ಬಂದ್ಬಿಡು. ಏನು ಬೇಡ ಅಂತ ಅಂದ್ಕೊಂಡು ಓಡಿ ಬಂದ್ಬಿಡೋದು. ಹೊರಗಡೆ ಬಂದು ನೋಡ್ಬಿಟ್ಟು ಎಷ್ಟು ತಗೊಂಡೆ ಅಂತಂದ್ರೆ ಒಂದು ಸ್ವಲ್ಪ ತೆಗೆದ್ರೆ ಫುಲ್ ಇದೆ ರೀ. ನನಗೆ ಡೊಡಗ ಅನ್ನೋಕೆ ಶುರು ಆಗ್ಬಿಡ್ತೀವಿ. ಹೆಂಗಪ್ಪ ಗೊತ್ತಾಗ್ಬಿಟ್ರಿ ಹೆಂಗಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಓಡಾಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ರನ್ನಿಂಗ್ ರೈಸು ಹಿಂಗೆ ಅಂತ ರಸ್ತೆ ಕ್ರಾಸ್ ಮಾಡಬೇಕು, ಒಂದು ಆಟೋದೊಂದು ಬಂದು ಬಿಟ್ಬಿಟ್ಟ. ಹಟ್ ಗುಡ್ಡಿದ್ರೆ ಬಿದ್ದು ನಾನು ಒಂದು ಕಡೆ, ಅವಳು ಬಿದ್ದೋದ್ಲು, ನಾನು ಅಷ್ಟು ದೂರದಲ್ಲಿದ್ದೆ. ಅಲ್ಲಿ ಓಡಿ ಬಂದರೆ ಎಲ್ಲರೂ ಬಂದು ಹೆಲ್ಪ್ ಮಾಡೋಣ ಅಂತ ಬರ್ತಾವ್ರೆ. ಅವಳು ಯಾರನ್ನು ಮುಟ್ಸೋಕ್ಕೆ ಕೊಡ್ತಾ ಇಲ್ಲ, ಏನೂ ಆಗಿಲ್ಲ ಅವಳಿಗೆ. ಎಲ್ಲಿದ್ದಕ್ಕೆ ಯಾರು ಬಿಡ್ತಾರೋ ಅಂತ, ಏನಾಗಿಲ್ಲ ಅವರಿಗೆ ಆಕ್ಸಿಡೆಂಟು ಆಯಿತು. ಅದೊಂದು ಆ ಥರದೊಂದು ದೀಪಾವಳಿಗಳು ಖಂಡಿತವಾಗ್ಲೂ ನಮ್ಮ ಮರೆಯೋಕ್ಕಾಗೋದಿಲ್ಲ. ಆಮೇಲೆ ಮನೇಲಿ ತಗ್ಲಾಕೊಳ್ಳಿಲ್ವಾ? ಮನೇಲಿ ಇವೆಲ್ಲ ಯಾರು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ಅನ್ನೋದು ಮನೇಲಿ ಗೊತ್ತಾಗ್ಬಿಟ್ರೆ ಹೆಂಗೆ ಕತೆ, ಹಣಮ್ಮ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ. ಸೊ ಈ ಥರದೊಂದು ದೀಪಾವಳಿಗಳು. ಸೊ ಪ್ರತಿ ದೀಪಾವಳಿಗೂ ನಾನು ಇವತ್ತು ಅದಾದ ನಂತರ ನಾವು ದೊಡ್ಡವರಾದ್ಮೇಲೆ ಎಷ್ಟೋ ದೀಪಾವಳಿಗಳು ಬಂದಿದ್ದಾವೆ. ಸೊ ಆ ಸಣ್ಣ ಸಣ್ಣ ಕೆಲಸಗಳು, ಸೊ ಕಳ್ತನನೇ ಆಗಿರಲಿ, ಬಟ್ ಅದರಲ್ಲಿ ಸೊ ಈ ನೋಡಿ ನನಗೆ ಇಷ್ಟು ವರ್ಷ ಆಗಿದ್ರು ಕೂಡ, ಇಷ್ಟು ದೀಪಾವಳಿಗಳು ಕಳೆದ್ರೂ ಕೂಡ ಕೆಲವು ದೀಪಾವಳಿಗಳು ಯಾಕೆ ನಮ್ಮ ಮನಸ್ಸುಗಳಲ್ಲಿರುತ್ತೆ, ಯಾಕೆ ವಿಶೇಷವಾಗಿರ್ತವೆ ಅಂತಂದರೆ ಈ ಥರದ್ದು ಒಂದು ಇದು. ಅಂದರೆ ನಾನು ಎಲ್ಲರೂ ಕಳ್ತನ ಮಾಡಿ ಅಂತ ಹೇಳ್ತಾ ಇಲ್ಲ, ಬಾಲ್ಯದಲ್ಲಿ ಆಗಿರೋ ಅಂಥದ್ದು. ಸೊ ಆಮೇಲೆ ನೀವು ಇನ್ನೂ ದೊಡ್ಡ ಕಳ್ಳ ಅಂತ ನಮಗೆ ಬಂದಿದೆ ನ್ಯೂಸ್. ನೀನು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಮೇಲೆ ಕೇಸ್ ಹಾಕಬೇಕು. ಸರ್ ನಾನು ಬರ್ತೀನಿ. ಒಂದು ನಿಮಿಷ, ಆ ವಿಚಾರನೂ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್, ವಿರಾಮ. ನಾನು ಡೈರೆಕ್ಟಾಗಿ ಇಲ್ಲಿಂದ ಮನೆಗೆ ಹೋಗಲ್ಲ.